18 ಮಹಾಪುರಾಣಗಳಲ್ಲಿ ಗರುಡ ಪುರಾಣವು ಒಂದು. ಇದಕ್ಕೆ ಗರುಡ ಪುರಾಣ ಎಂದು ಹೆಸರು ಬರಲು ಕಾರಣ, ಇದು ಪಕ್ಷಿರಾಜ ಗರುಡ ಮತ್ತು ಮಹಾವಿಷ್ಣು ನಡುವೆ ನಡೆದಂತಹ ಸಂಭಾಷಣೆ. ಈ ಗರುಡ ಪುರಾಣದಲ್ಲಿ 19,000 ಶ್ಲೋಕಗಳಿವೆ. ಇದನ್ನು ಸಾತ್ವಿಕ ಪುರಾಣ ಎಂದು ವರ್ಣಿಸುತ್ತಾರೆ. ಈ ಪುರಾಣ ಮಹಾವಿಷ್ಣುವಿನ ಅವತಾರಗಳ ಬಗ್ಗೆ ತಿಳಿಸುತ್ತದೆ. ಅದು ಅಲ್ಲದೆ ಭೂಮಿ ಹುಟ್ಟಿದ ಪ್ರತಿ ಮತ್ತು ಭೂಮಿ ಮೇಲಿನ ಜೀವಿಗಳ ಬಗ್ಗೆ ವಿವರಿಸುತ್ತದೆ. ಈ ಪುರಾಣದಲ್ಲಿ ವಿವರಿಸುವ ಮುಖ್ಯ ಅಂಶವೆಂದರೆ ಜೀವಿ ಪ್ರಾಣವನ್ನು ಬಿಟ್ಟ ನಂತರ ಆತ್ಮದ ಪ್ರಯಾಣ ಹಾಗೂ ಮನುಷ್ಯನ ಜೀವನದ ಅರ್ಥವನ್ನು ವಿವರಿಸುತ್ತದೆ. ಗರುಡ ಪುರಾಣ ಒಂದೇ ಜೀವವನ್ನ ತ್ಯಜಿಸಿದ ನಂತರ ಮರಣದ ನಂತರ ವಿಷಯಗಳು ಆತ್ಮದ ಪ್ರಯಾಣದ ಬಗ್ಗೆ ವಿವರಿಸುವಂತಹ ಪ್ರಮುಖ ಗ್ರಂಥ. ಈ ಪುರಾಣದಲ್ಲಿ ಮರಣದ ನಂತರದ ವಿಷಯಗಳು ಮತ್ತು ಮರುಜನ್ಮದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ. ಹಿಂದೂ ಧರ್ಮವನ್ನು ಅನುಸರಿಸಿ 16 ಸಂಸ್ಕಾರಗಳನ್ನ ಪಾಲಿಸಿ ಅತ್ಯೇಷಿ ಮತ್ತು ಅಂತ್ಯ ಸಂಸ್ಕಾರ, ಅಂತ್ಯಕ್ರಿಯೆಗಳು ಮತ್ತು ಇದರ ನಂತರ ಅನುಸರಿಸಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಲಾಗುತ್ತೆ. ಈ ಪುರಾಣ ಯಮಲೋಕ ಮತ್ತು ವಿವಿಧ ನರಕ ಲೋಕಗಳ ಬಗ್ಗೆ ತಿಳಿಸುತ್ತದೆ. ಕರ್ಮ ಮತ್ತು ಮೋಕ್ಷ ಸಿದ್ಧಾಂತವನ್ನ ಅನುಸರಿಸಿ ಆತ್ಮ ತನ್ನ ಪ್ರಯಾಣದಲ್ಲಿ ತನ್ನ ಜೀವಿತ ಕಾಲದಲ್ಲಿ ಭೂಮಿಯ ಮೇಲೆ ತಾನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನ ಅನುಭವಿಸಬೇಕಾಗಿ ಬರುತ್ತೆ. ಹಿಂದೂ ಧರ್ಮದಲ್ಲಿ ಅನುಸರಿಸುವ ಕುಟುಂಬಗಳಲ್ಲಿ ಮನುಷ್ಯ ಕಾಲವಾದ ದಿನದಿಂದ 13ನೇ ದಿನದ ಅಪರ ಕರ್ಮಗಳ ಕೊನೆ ಆಗುವವರೆಗೂ ಗರುಡ ಪುರಾಣವನ್ನ ಓದುತ್ತಾರೆ. ಇದು ಒಂದು ಆಚಾರವಾಗಿ ಹಿಂದೂ ಕುಟುಂಬಗಳಲ್ಲಿ ಬೆಳೆದು ಬಂದಿದೆ. ಆದರೆ ಬೇರೆ ಬೇರೆ ದಿನಗಳಲ್ಲಿ ಓದಬಾರದು ಎಂಬುವ ನಿಯಮಗಳು ಏನೂ ಇಲ್ಲ. ಆದರೆ ಸತ್ತಾಗ ಮನೆಯಲ್ಲಿ ಗರುಡ ಪುರಾಣ ಓದುವುದು ಶ್ರೇಯಸ್ಕರ ಎಂದು ಹಿರಿಯರು ಹೇಳುತ್ತಾರೆ. ತಂದೆ ತಾಯಿ ಸತ್ತಾಗ ಗರುಡ ಪುರಾಣ ಓದಿದರೆ ಅವರಿಗೆ ಮುಕ್ತಿ ಸಿಗುತ್ತೆ ಎಂದು, ಸತ್ತವರು ಬಂಧುಗಳು ದುಃಖ ಕಡಿಮೆಯಾಗತ್ತೆ ಎಂದು ಗರುಡ ಪುರಾಣವನ್ನ ಓದಿ ಪ್ರಾರ್ಥನೆ ಮಾಡುತ್ತಾರೆ. ಮಾಡಿದ ಪಾಪಗಳಿಗೆ ಯಮಲೋಕದಲ್ಲಿ ಶಿಕ್ಷೆಗಳ ಬಗ್ಗೆ ತಿಳಿದುಕೊಳ್ತಾರೆ. ಇದರಿಂದ ಬದುಕಿರುವವರು ಸತ್ಕರ್ಮಗಳನ್ನ ಮಾಡುತ್ತಾರೆ ಎಂಬುದು ನಂಬಿಕೆ. ಗರುಡ ಪುರಾಣ ಪ್ರಮುಖವಾಗಿ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ ಅಹಿತಿ ಸಂಪದ. ಮುಖ್ಯವಾಗಿ ಮಹಾವಿಷ್ಣು ಬೇರೆ ಬೇರೆ ದೇವತೆಗಳನ್ನ ಹೊಗಳಿದ ಶ್ಲೋಕಗಳು ಸಂಸ್ಕೃತದಲ್ಲಿ ರಚಿಸಲಾಗಿದೆ. ಈ ಪುರಾಣವು ಬಹಳ ಪ್ರಾಚೀನವಾದದ್ದು. ಅಂದರೆ ಹೆಚ್ಚು ಕಡಿಮೆ 1ನೇ ಶತಮಾನದಲ್ಲಿ ಕಂಪೋಸ್ ಮಾಡಲಾಗಿದೆ ಎಂದು ಅಂದಾಜು ಮಾಡಲಾಗಿದೆ. ಅದಾದ ನಂತರ ಕಾಲಕ್ರಮೇಣವಾಗಿ ಹಲವಾರು ಮಾರ್ಪಾಡುಗಳನ್ನ ಅಳವಡಿಸಿಕೊಂಡಿವೆ ಎಂದು ಭಕ್ತರು ನಂಬುತ್ತಾರೆ. ಮೂಲ ಗ್ರಂಥದಲ್ಲಿ 16 ಶ್ಲೋಕಗಳನ್ನ ಚಾಪ್ಟರ್ಗಳಾಗಿ ವಿಭಜಿಸಲಾಗಿದೆ. ಪ್ರಸ್ತುತದಲ್ಲಿ ಇರುವ ಗ್ರಂಥಗಳು ಕೇವಲ 8,000 ಶ್ಲೋಕಗಳು ಮಾತ್ರ. ಇವುಗಳನ್ನು ಪೂರ್ವಕಾಂಡ, ಉತ್ತರಕಾಂಡ ಎಂದು 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಪೂರ್ವಕಾಂಡವನ್ನು ಮತ್ತೆ 229 ಭಾಗಗಳನ್ನಾಗಿ ಮಾಡಿದ್ದಾರೆ. ಆದರೆ ಕೆಲವು ಗ್ರಂಥಗಳಲ್ಲಿ 240ರಿಂದ 260 ಭಾಗಗಳಿವೆ. ಉತ್ತರಾಖಂಡ 39ರಿಂದ 42 ಭಾಗಗಳಾಗಿ ಇರುವಂತೆ ತಿಳಿದು ಬಂದಿದೆ. ಉತ್ತರಾಖಂಡವನ್ನು ಪ್ರೇತಕಾಂಡ ಅಥವಾ ಪ್ರೇತಕಲ್ಪ ಎಂದು ಕರೆಯಲಾಗುತ್ತೆ. ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನ ಹೇಳಲಾಗಿದೆ. ಇದರಲ್ಲಿ ಪೌರಾಣಿಕ, ದೇವತೆಗಳ ಮಧ್ಯೆ ಬರುವ ಸಂಬಂಧ, ಒಳ್ಳೆಯದು ಕೆಟ್ಟದ್ದರ ಮಧ್ಯೆ ಇರುವ ವ್ಯತ್ಯಾಸ, ಹಿಂದೂ ಧರ್ಮದಲ್ಲಿ ಇರುವ ವಿವಿಧ ತತ್ವಶಾಸ್ತ್ರಗಳು, ಯೋಗ ಸಿದ್ಧಾಂತಗಳು, ಸ್ವರ್ಗ ನರಕದ ಬಗ್ಗೆ ಸಿದ್ಧಾಂತಗಳು, ಇವುಗಳ ಜೊತೆಗೆ ಕರ್ಮ ಮತ್ತು ಪುನರ್ಜನ್ಮ ಇವುಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಪರಿಶುದ್ಧ ಮೌಲ್ಯದ ಕಲ್ಲುಗಳನ್ನ ಪರೀಕ್ಷಿಸುವ ವಿಧಾನವನ್ನು ಕೂಡ ಹೇಳಲಾಗಿದೆ. ರೋಗಗಳಿಗೆ ಉಪಯೋಗಿಸುವ ಗಿಡಗಳು, ಮೂಲಿಕೆಗಳ ಬಗ್ಗೆಯೂ ಕೂಡ ವಿವರಿಸಲಾಗಿದೆ. ಹಿಂದೂ ಪಂಚಾಂಗ, ಅದಕ್ಕೆ ಆಧಾರವಾಗುವ ಅಂಶಗಳು, ಗ್ರಹಗಳು, ನಕ್ಷತ್ರಗಳು, ಅವುಗಳ ಚಲನೆಯ ಬಗ್ಗೆ ಕೂಡ ವಿವರಿಸಲಾಗಿದೆ. ಹಾಗೆ ವಾಸ್ತುಶಾಸ್ತ್ರವನ್ನು ಕೂಡ ವಿವರಿಸಲಾಗಿದೆ. ರಾಜಕೀಯದಲ್ಲಿ ರಾಜ್ಯ ಧರ್ಮ, ವಿಧಿವಿಧಾನ ಎಲ್ಲವನ್ನು ಕೂಡ ತಿಳಿಸಲಾಗುತ್ತೆ. ಯೋಗವನ್ನ ಅಭ್ಯಾಸ ಮಾಡುತ್ತಾ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ವಿಧಾನವನ್ನು ಕೂಡ ವಿವರಿಸಲಾಗಿದೆ. ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ
ಬೇರೆ ಬೇರೆ ವಿಷಯಗಳನ್ನು ಕೂಡ ವಿವರಿಸಲಾಗಿದೆ. ವಾಯು ಪುರಾಣದಲ್ಲಿ ವೈನತೆಯ ಪುರಾಣ ಎಂದು ವಿವರಿಸಲಾಗಿದೆ. ಪೂರ್ವ ಕಾಂಡವು ಜೀವನ ಮತ್ತು ಜೀವನ ಶೈಲಿಯ ಬಗ್ಗೆ ವಿವರಣೆ ನೀಡುತ್ತೆ. ಪ್ರೇತ ಕಾಂಡದಲ್ಲಿ ಮರಣದ ನಂತರದ ಕಾರ್ಯದ ವಿಧಿವಿಧಾನಗಳನ್ನ ಹೇಳಲಾಗಿದೆ. 19 ಮತ್ತು 20ನೇ ಶತಮಾನದಲ್ಲಿ ಗರುಡ ಪುರಾಣ ಸುರಸುಂದರ ಎಂಬ ಹೆಸರಿನಲ್ಲಿ ಪ್ರಚಾರವಾಗಿ ಇದನ್ನ ಇಂಗ್ಲಿಷ್ಗೆ ಭಾಷಾಂತರಿಸಲಾಗಿದೆ. ಆದರೆ ಇದು ಗರುಡ ಪುರಾಣವಲ್ಲ. ಲೂಡೋ ಮಾಡಿದ ಗೊಂದಲದಿಂದಾಗಿ ಇದನ್ನೇ ಗರುಡ ಪುರಾಣ ಎಂದುಕೊಂಡಿದ್ದಾರೆ. ಮೊದಲ ಬಾರಿ 20ನೇ ಶತಮಾನದಲ್ಲಿ ಮನ್ಮಥನಾಥ ದತ್ತ ಎನ್ನುವರು ಅನುವಾದದ ಕೃತಿಗಳನ್ನ ಪ್ರಸಾರ ಮಾಡ್ತಾನೆ. ಮಹಾವಿಷ್ಣುವಿನ ವಾಹನವಾದ ಗರುಡನು ಮಹಾವಿಷ್ಣುವಿನಿಂದ ತಿಳಿದುಕೊಂಡ ವಿಷಯಗಳನ್ನ ಕಶ್ಯಪ ಮಹಾಮುನಿಗೆ ಹೇಳಿದಾಗ ಇದನ್ನು ನೈಮಿಷಾರಣ್ಯದಲ್ಲಿ ವ್ಯಾಸ ಮಹಾಮುನಿ ಮತ್ತು ಇತರ ಋಷಿಗಳಿಗೆ ಹೇಳಿದಾಗ ಗರುಡ ಪುರಾಣ ಎಂಬ ಹೆಸರಿನಿಂದ ಜನಗಳ ಸಂಪರ್ಕಕ್ಕೆ ಬಂದಿದೆ. ಗರುಡ ಪುರಾಣದ ಪ್ರಕಾರ ವಿಶ್ವದ ನಿರ್ಮಾಣ ಶಾಸ್ತ್ರವು ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ಸುತ್ತಮುತ್ತ ಇರುತ್ತೆ. ಅವರ ವಿರುದ್ಧವಾದ್ದರಿಂದ ವಿಶ್ವ ಸೃಷ್ಟಿಯಾಯಿತು ಎಂದು ಗರುಡ ಪುರಾಣ ಹೇಳುತ್ತೆ. ವಿಷ್ಣು ಬದಲಾವಣೆ ಇಲ್ಲದೆ ಸತ್ಯ, ಹಾಗೆ ಮಹಾಲಕ್ಷ್ಮಿ ಬದಲಾವಣೆ ಇಲ್ಲದೆ ಇಂದು ಕೊಡುವ ಗಾಳಿಯಂತೆ. ಅಂದರೆ ಮಾಯಾ ಗರುಡ ಪುರಾಣವು ಶೈವ ಶಕ್ತಿ ಸ್ಮಾರ್ತ ಸಂಪ್ರದಾಯಗಳನ್ನ ಕೂಡ ವಿವರಿಸಲಾಗಿದೆ. ಅದು ಅಲ್ಲದೆ ಗರುಡ ಪುರಾಣದ ಪೂರ್ವಕಾಂಡದ 47ನೇ ಅಧ್ಯಾಯದಲ್ಲಿ ಹಿಂದೂ ದೇವಾಲಯಗಳ ನಿರ್ಮಾಣ ಅನುಸರಿಸಬೇಕಾದ ಪದ್ಧತಿಗಳ ಬಗ್ಗೆ ಹೇಳಲಾಗುತ್ತೆ. ಪ್ರಸ್ತುತದಲ್ಲಿ ಜಮಾಲುಜಿ ಎನ್ನುವ ಹೆಸರಿನಿಂದ ಈ ಶಾಸ್ತ್ರ ಪ್ರತ್ಯೇಕವಾಗಿದೆ. ರತ್ನಗಳನ್ನ ವರ್ಗೀಕರಿಸುವ ವಿಜ್ಞಾನ ಇದರಲ್ಲಿ ವಿವರಿಸಲಾಗಿದೆ. ಗರುಡ ಪುರಾಣದ ಪೂರ್ವಕಾಂಡ 93ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರ ನಿಯಮಗಳನ್ನ ವರ್ಣಿಸಿದ್ದಾನೆ. ವೇದಗಳಲ್ಲಿ ವಿವರಿಸಲಾಗಿರುವ ಪ್ರಬುದ್ಧ ಜ್ಞಾನವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ. ಧರ್ಮಬದ್ಧವಾಗಿ ಹೇಗೆ ಹಣವನ್ನ ಸಂಪಾದಿಸಬೇಕು ಅನ್ನುವಂತಹ ಅಂಶಗಳನ್ನ ವಿವರಿಸಿದ್ದಾನೆ. ದಾನ ಧರ್ಮಗಳ ಬಗ್ಗೆ ಕೂಡ ವಿವರಣೆ ಇದೆ. ಈ ಅಧ್ಯಾಯದಲ್ಲಿ ಒಳ್ಳೆಯ ನಡವಳಿಕೆ, ಧರ್ಮಬದ್ಧ ಆಚಾರಗಳನ್ನ ವಿವರಿಸಲಾಗಿದೆ. ಈ ಅಧ್ಯಾಯದಲ್ಲಿ ಬೇರೆ ಬೇರೆ ವರ್ಣದವರು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕು ಎಂದು ಹೇಳಲಾಗಿದೆ. ವೇದಾಧ್ಯಯನ ಮಾಡುವ ಬ್ರಾಹ್ಮಣರು ಪ್ರಾಣಿಗಳನ್ನು ಸಾಯಿಸುವುದು ಮತ್ತು ತಿನ್ನುವುದು ಮಾಡಬಾರದು ಎಂದು ಹೇಳಲಾಗುತ್ತೆ. ಉಪನಯನವನ್ನು ಸಣ್ಣ ವಯಸ್ಸಿನಲ್ಲಿಯೇ ಮಾಡಬೇಕು ಎಂದು ಹೇಳಲಾಗುತ್ತೆ. ಬೇರೆ ವರ್ಣದವರಿಗೆ ಆಹಾರ ಪದ್ಧತಿಯ ಬಗ್ಗೆ ಮತ್ತು ಉಪನಯನದ ಬಗ್ಗೆ ಯಾವ ರೀತಿಯ ವಿವರಣೆಗಳು ಕೂಡ ಇಲ್ಲ. 108ನೇ ಅಧ್ಯಾಯದಲ್ಲಿ ನೀತಿಚರ ಸಿದ್ಧಾಂತವನ್ನ ವಿವರಿಸಲಾಗಿದೆ. ಅಂದರೆ ಮುಖ್ಯವಾಗಿ ಬೇರೆಯವರ ಜೊತೆ ಹೇಗೆ ಪ್ರವರ್ತಿಸಬೇಕು ಎಂದು ಹೇಳಲಾಗಿದೆ. ಒಳ್ಳೆಯ ಸ್ನೇಹಿತರು, ಸುಖ ಮತ್ತು ಜ್ಞಾನವನ್ನ ಸಂಪಾದಿಸುವ ಮಾರ್ಗ ಇಲ್ಲದಿದ್ದಾಗ ಅಂತಹ ಪ್ರದೇಶವನ್ನ ಬಿಟ್ಟು ಬಿಡಬೇಕು ಎಂದು ಹೇಳಲಾಗುತ್ತೆ. ನ್ಯಾಯಸಮ್ಮತವಾಗಿ ನಡೆದು ಬರುವ ಪ್ರಜೆಗಳನ್ನ ಉತ್ತಮರು ಎಂದು ಹೇಳುತ್ತದೆ. ಇಂಥವರು ತಮ್ಮ ಧರ್ಮ ಪತ್ನಿಗೆ ವಿಶ್ವಾಸಿಗಳಾಗಿ ಧರ್ಮಬದ್ಧವಾಗಿ ಸಂಪಾದನೆ ಮಾಡುತ್ತಾ ದಾನ ಧರ್ಮಗಳನ್ನ ಮಾಡುತ್ತಾ ಆಚಾರ ವಿಚಾರಗಳನ್ನ ತಮ್ಮ ತಮ್ಮ ಜೀವನದಲ್ಲಿ ಅನುಸರಿಸುತ್ತಾ ಇರಬೇಕು. ಇದರಲ್ಲಿ ಪಾಲನೆಯ ಬಗ್ಗೆ ಕೂಡ ವಿವರಿಸಲಾಗಿದೆ. ಪೂರ್ವಕಾಂಡದಲ್ಲಿ 111 ಅಧ್ಯಾಯದಿಂದ ಒಳ್ಳೆಯ ರಾಜ, ಒಳ್ಳೆಯ ಪ್ರಜೆಗಳ ಬಗ್ಗೆ ವಿವರಿಸಲಾಗಿದೆ. ಪರಿಪಾಲನೆ, ಸತ್ಯ, ಧರ್ಮ, ನ್ಯಾಯ ಮಾರ್ಗದಲ್ಲಿ ಹೇಗೆ ನಡೆಸಬೇಕು ಎಂದು ವಿವರಿಸಲಾಗಿದೆ. ರಾಜನಾದವನು ರಾಜ್ಯವನ್ನು ಶತ್ರುಗಳ ದಂಡಯಾತ್ರೆಯಿಂದ ರಕ್ಷಣೆ ಮಾಡುತ್ತಾ ಪ್ರಜೆಗಳು ತಡೆದುಕೊಳ್ಳುವಷ್ಟು ಕರವನ್ನ ವಿಧಿಸುತ್ತಾ ಪರಿಪಾಲನೆ ಮಾಡಬೇಕು ಎಂದು ಹೇಳಲಾಗುತ್ತೆ. ಇಂತಹ ಪರಿಪಾಲನೆ ಆ ರಾಜ್ಯವನ್ನು ಅಭಿವೃದ್ಧಿಯ ಕಡೆಗೆ ಕರೆದೊಯ್ಯುತ್ತದೆ. ಗರುಡ ಪುರಾಣದಲ್ಲಿ ಪೂರ್ವಕಾಂಡದಲ್ಲಿ ಧನ್ವಂತರಿಗೆ ಸಂಬಂಧಿಸಿದ, ಅಂದರೆ ಆಯುರ್ವೇದ ವೈದ್ಯ ಪದ್ಧತಿಗೆ ಸಂಬಂಧಪಟ್ಟಂತೆ ಹಲವಾರು ವಿವರಗಳನ್ನ ಹೇಳಲಾಗಿದೆ. ಇದರಲ್ಲಿ ರೋಗ ಲಕ್ಷಣಗಳು, ರೋಗದ ಬಗ್ಗೆ ವಿವರಗಳನ್ನು ಕೂಡ, ರೋಗವನ್ನು ಗುಣ ಮಾಡುವ ಪದ್ಧತಿಗಳು ಎಲ್ಲವನ್ನೂ ಕೂಡ ಹೇಳಲಾಗಿದೆ. ಈ ಪುರಾಣದಲ್ಲಿ ವ್ಯವಸಾಯ ಉತ್ಪನ್ನಗಳು, ಗಿಡಮೂಲಿಕೆಗಳು, ಅವುಗಳ ಉಪಯೋಗ ಮುಂತಾದವುಗಳನ್ನು ಕೂಡ ವಿವರಿಸಲಾಗಿದೆ. ಪೂರ್ವಕಾಂಡದಲ್ಲಿ ಹತ್ತಿರ 450 ಸಂಸ್ಕೃತದ ಹೆಸರುಗಳಿವೆ. ಗರುಡ ಪುರಾಣದಲ್ಲಿ 256ನೇ ಅಧ್ಯಾಯ ಪಶುಗಳಿಗೆ ಸಂಬಂಧಪಟ್ಟ ರೋಗಗಳು, ಅದಕ್ಕೆ ಚಿಕಿತ್ಸೆಯನ್ನ ವಿವರಿಸುತ್ತದೆ. ಪ್ರಮುಖವಾಗಿ
ಕುದುರೆಗೆ ಸಂಬಂಧಪಟ್ಟ ವಿಷಯಗಳು, ಪಶುಗಳ ಚಿಕಿತ್ಸೆಗೆ ಅನುಕೂಲವಾಗುವ 42 ಗಿಡಮೂಲಿಕೆಗಳ ಪ್ರಸ್ತಾಪ ಕೂಡ ಇದೆ. ಪೂರ್ವಕಾಂಡದಲ್ಲಿ ಕೊನೆಯ 10 ಅಧ್ಯಾಯಗಳು ರೋಗಕ್ಕೆ ಸಂಬಂಧಪಟ್ಟಿದೆ. ಹಲವಾರು ಸಂದರ್ಭಗಳಲ್ಲಿ ಈ ಭಾಗವನ್ನ ಬ್ರಹ್ಮಗೀತ ಅಂತ ಹೇಳ್ತಾರೆ. ಈ ವಿಭಾಗದಲ್ಲಿ ದತ್ತಾತ್ರೇಯರ ಪ್ರಸ್ತಾಪ ಕೂಡ ಇದೆ. ಈ ಅಧ್ಯಾಯದಲ್ಲಿ ವಿವಿಧ ರೀತಿಯ ಆಸನಗಳ ಬಗ್ಗೆ ವಿವರಿಸಲಾಗಿದೆ. ಮೆಡಿಟೇಷನ್, ಸಮಾಧಿ ಮತ್ತು ಆತ್ಮಜ್ಞಾನವನ್ನ ಹೊಂದಲು ಯೋಗ ಸರಿಯಾದ ಮಾರ್ಗ. ಮೆಡಿಟೇಷನ್ ನಿಂದ ಗುಣಗಳು ನಿರ್ಗುಣವಾಗಿ ಬದಲಾಗಬೇಕು. ಅಂದರೆ ನಿರಾಕಾರನಾದ ಮಹಾವಿಷ್ಣುವನ್ನು ಸೇರಿಕೊಳ್ಳಲು ಗುರುವಿನ ಮುಖೇನ ಸಾಧನೆ ಮಾಡಬೇಕು ಎಂದು ಹೇಳಲಾಗುತ್ತೆ. ಪ್ರೇತಕಾಂಡದಲ್ಲಿ ಇರುವ ಅಧ್ಯಾಯಗಳು ಸಾವು, ಸಾವಿನ ನಂತರದ ಆಗು ಹೋಗುಗಳನ್ನ ವಿವರಿಸಲಾಗುತ್ತೆ. ಈ ಭಾಗದಲ್ಲಿರುವ ಶ್ಲೋಕಗಳು ಬಹುಶಃ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಉಪಯೋಗಿಸುವಂತದ್ದು. ಒಂದು ಮಗು ಸತ್ತಾಗ ಅದಕ್ಕೆ 2 ವರ್ಷ ಆಗಿದ್ದರೆ ಅದನ್ನ ಹೂತು ಹಾಕುತ್ತಾರೆ. ಇಂಥವರಿಗೆ ಶ್ರಾದ್ದ ಅಥವಾ ಬೇರೆ ಯಾವುದೇ ಅಪರ ಕರ್ಮಗಳು ಬೇಡ ಎಂದು ಗರುಡ ಪುರಾಣ ಹೇಳುತ್ತೆ. ಏನಾದರೂ 2 ವರ್ಷ ಪೂರ್ತಿಯಾಗಿದ್ದರೆ ಅವರ ಬಂಧುಗಳು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಮ ಸೂಕ್ತವನ್ನು ಓದುತ್ತಾರೆ. ಈ ವಿಧವಾಗಿ ಗರುಡ ಪುರಾಣವು ಹಲವಾರು ವಿಷಯಗಳನ್ನ ವಿವರಿಸುತ್ತದೆ. ಮುಕ್ತಿ ಮಾರ್ಗಕ್ಕೆ ದಾರಿಯನ್ನು ತೋರಿಸುತ್ತದೆ. ಇದು ಕೇವಲ ಯಾರಾದರೂ ಸತ್ತಾಗ ಮಾತ್ರ ಕೇಳುವ ಅಥವಾ ಓದುವ ಪುರಾಣವಲ್ಲ. ಮಾನವನ ನಡವಳಿಕೆಗಳನ್ನು ಸಂಪೂರ್ಣವಾಗಿ ವಿವರಿಸುವ ಶಾಸ್ತ್ರವಾಗಿದೆ.